ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದು ಒಂದು ನ್ಯೂ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಕುಚ್ಚು. ನಾನು ಒಂದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೈಪ್ಸ್ ಆಫ್ ಬೀಡ್ಸ್ ತೊಗೊಂಡಿದ್ದೀನಿ, ಒಂದು ಬಿಗ್ ಆ್ಯಂಡ್ ಸ್ಮಾಲ್. ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ಬಂದು 10 ತೊಗೊಂಡಿದ್ದೀನಿ. ಇವಾಗ ಒಂದು ಲೇಸಿಗೆ ನಾನು 2 ಸಲ ಲಾಕ್ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ ಮಾಡಿ ಒಂದು ಬಿಗ್ ಸೈಜ್ ಮಣಿನ ಹಾಕಿ ಅದನ್ನು ಮಣಿ ನಾನು ಲಾಕ್ ಮಾಡ್ತಿಲ್ಲ, ಅದು ಎಲ್ಲಿ ಬರುತ್ತೆ ನೋಡಿ ಲೇಸ್ ಮೇಲೆ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಿಕೊಂಡು ಇವಾಗ ನಾನಿಲ್ಲಿ 6 ಚೈನ್ನ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ನ ಹಾಕಿ ನಾನು ಟರ್ನ್ ಮಾಡ್ತಿದ್ದೀನಿ. ಬಟ್ಟೆನ ಟರ್ನ್ ಮಾಡಿ ನಾನು ಫಸ್ಟೇ ಇಲ್ಲಿ ಏನು ಡಬಲ್ ಲಾಕ್ ಮಾಡಿದ್ದೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ಟೈಟ್ ಆಗಿದೆ ಅನಿಸುತ್ತೆ, ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದ್ದೀನಿ, ಪಕ್ಕ ಪಕ್ಕ ಹಾಕಬೇಕಿತ್ತು. ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡಿ 2 ಚೈನ್ ಹಾಕ್ತಾಯಿದ್ದೀನಿ. 1 2 2 ಚೈನ್ನ ಹಾಕಿ ದಾರ ಮೇಲೆ ತಂದು ಸ್ಮಾಲ್ ಬೀಡ್ ಹಾಕ್ತಾಯಿದ್ದೀನಿ ನೋಡಿ. ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡಿ ಬಿಗ್ ಸೈಜ್ ಬೀಡ್ ಹಾಕಿದಾಗ ಲಾಕ್ ಮಾಡಲ್ಲ, ನಾನು ಸೀದಾ ಬಟ್ಟೆಗೆ ಲಾಕ್ ಮಾಡ್ತೀನಿ. ಇದು ಸ್ಮಾಲ್ ಸೈಜ್ ಬೀಡ್ ಹಾಕಿದಾಗ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ನಾನು ಫಸ್ಟ್ ಏನು 6 ಚೈನ್ ಹಾಕಿದ್ದೆ ನೋಡಿ ಅದರೊಳಗಡೆ ಹೋಗಿ ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಿಂದ 1 2 ದಾರದಿಂದ 1 ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ತಿ ಮತ್ತು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಒಂದು ಸಲ 2 ದಾರ ಒಂದು ಸಲ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇಲ್ಲಿ ಒಟ್ಟು ನಾನು 9 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ, ಕೌಂಟ್ ಮಾಡ್ಕೊಂಡು ಮಾಡಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮಾಡಿ ನೋಡಿ. ಇವಾಗ ಈ ಥರ ಮೇಲೆ ಸ್ವಲ್ಪ ಎಳ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಚೂರು ಒಳಗಡೆ ಆದಂಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನೋಡಿ ಈ ಥರ ಲಾಕ್ ಮಾಡಿಕೊಂಡು ದಾರ ಮೇಲೆ ತಂದು ಬಿಗ್ ಸೈಜ್ ಮಣಿನ ಇಲ್ಲಿಗೆ ಹಾಕಿ ಫಸ್ಟ್ ಹೇಳ್ದಾಗೇ ನಾನು ಅಲ್ಲಿಗೆ ಲಾಕ್ ಮಾಡಿದೆ. ಬಟ್ಟೆ ಮೇಲೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ಲಾಕ್ ಮಾಡಬೇಕು. ಬಸ್ ನೆಕ್ಸ್ಟ್ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ನ ಹಾಕಿ ದಾರ ಮತ್ತೆ ಒಂದೊಂದು ಮಿಸ್ ಆಗುತ್ತೆ, ನೀಟಾಗಿ ನೋಡಿ ಹಾಕ್ಕೊಳ್ಳಿ. ಮತ್ತು ನೋಡಿ ಹಿಂದೆ ತಿರುಗಿಸಿ ಬಟ್ಟೆನ ನಾನು ಮೇಲಿಂದ 3 ಹೋಲ್ ಬಿಟ್ಟಿದ್ದೀನಿ, ಕೆಳಗಡೆಯಿಂದ 6 ಹೋಲ್ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು ಬಟ್ಟೆನ ಫ್ರಂಟ್ ತಿರುಗಿಸ್ಕೊಂಡಿದ್ದು ಬ್ಯಾಕ್ ಸೈಡ್ ಲಾಕ್ ಮಾಡ್ಕೋತಾ ಇರೋದು ನಾನು. ಮತ್ತು ಫ್ರಂಟ್ ಬಟ್ಟೆನ ತಿರುಗಿಸ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೆ, ಇಲ್ಲಿ ಒಂದು ಚೈನ್ ಹಾಕಿ ದಾರ ಮೇಲೆ ತಂದು ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಏನು 6 ಚೈನ್ ಗ್ಯಾಪ್ ಇದೆಯೋ ಅದರೊಳಗಡೆ 9 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 2ರಿಂದ 1 2ರಿಂದ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 2ರಿಂದ 2 ದಾರ ಒಂದು ಸಲ 2 ದಾರ ಒಂದು ಸಲ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ
ಮತ್ತು ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಒಂದು ಸಲ 2 ದಾರ ಒಂದು ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ಫಸ್ಟ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೇನೆಂದರೆ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಥರ ಮುಂದೆ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಮತ್ತೆ ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ, ಮತ್ತೆ ದಾರ ಮೇಲೆ ತಂದು ಬಿಗ್ ಬೀಡ್ ಹಾಕಿ ಅದು ನೋಡಿ ಅದು ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ಇಟ್ಕೊಂಡು ಬಟ್ಟೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ಇಲ್ಲಿಂದ 6 ಚೈನ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಾರ ಬಿಟ್ಟೋಗಿದೆ ನೋಡಿ, ಈ ಥರ ಬಿಟ್ಟೋಗುತ್ತೆ. ಮಧ್ಯೆ ನೋಡಿ ಹಾಕ್ಕೊಳ್ಳಿ, ಟೈಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತುಂಬ ಟೈಟ್ ಬೇಡ, ಮೀಡಿಯಮು. ಮತ್ತು 6 ಚೈನ್ಸ್ ಹಾಕಿ 4, 5, 6 ಹಾಕಿ ಬಟ್ಟೆ ಟರ್ನ್ ಮಾಡಿ ನೋಡಿ. 1, 2, 3, 4, 5, 6 ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಬಟ್ಟೆನ ಮತ್ತೆ ಸೀದಾ ಮಾಡಿ ದಾರ ಒಂದು ಚೈನ್ ಹಾಕಿ ದಾರ ಮೇಲೆ ತಂದು ಒಂದು ಸಿಂಗಲ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 9 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ಒಂದು 4 to 5 ಅವರ್ಸಲ್ಲೇ ಈ ಮೆನ್ಸ್ ಬಟ್ಟೆ ಹಾಕಿ ಮುಗಿಸ್ಬೋದು. ನಾನು ಒಂದು ಸ್ಯಾರಿಗೆ ಹಾಕಿದ್ದೀನಿ, ಆಲ್ರೆಡಿ ಫೋಟೋನ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇದನ್ನೆಲ್ಲ ಅಂದರೆ ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊತೀವಿ ನೋಡಿ, ಒಂದು 10,000. ಮತ್ತು ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ತೊಗೋತೀವೋ ಅದಕ್ಕೆ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಕುಚ್ಚು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳ್ತೀರೋ ಅವರು ಈ ಡಿಸೈನ್ ಟ್ರೈ ಮಾಡ್ಬೋದು. ಮತ್ತು ಕುಚ್ಚಬೇಕು ಅಂತ ಹೇಳೋರು ಇದು ನಾನೇನು ತೋರಿಸ್ತಾ ಇದ್ದೀನಿ ಡಿಸೈನು, ಇದೊಂದು 5 ಕ್ರೋಶಾ ಡಿಸೈನ್ ಹಾಕಿ 3 to 4 ಸಿಂಗಲ್ ಚೈನ್ ಹಾಕಿ ಅದು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಆ ಗ್ಯಾಪ್ ಒಳಗಡೆ ಒಂದು ಸ್ಮಾಲ್ ಪುಟ್ಟದಾಗಿ ಒಂದು ಕುಚ್ಚು ಹಾಕೋಬೋದು. ಕುಚ್ಚು ಇಷ್ಟ ಇಲ್ಲ ಅಂತ ಹೇಳಿದವರು ಇವಾಗ ಈ ಸ್ಟೋನ್ಸ್ ಎಲ್ಲ ತೊಗೋತೀವಿ ನೋಡಿ, ಆ ಅಂಗಡಿಲೇ ದಾರ ಫಾಲ್ ಎಲ್ಲ ಅಂದರೆ ಕುಚ್ಚು ಹಾಕೋ ಐಟಮ್ಸ್ ಎಲ್ಲಿ ಸಿಗುತ್ತೆ, ಮಣಿ ಆಗಲಿ ಈ ನೀಡಲ್ಗಳಾಗಲಿ ಎಲ್ಲಿ ಸಿಗುತ್ತೆ ಅಲ್ಲಿ ವೆರೈಟೀಸ್ ಆಫ್ ಬೀಡ್ಸ್ಗಳು ಬಂದಿದೆ ಇವಾಗಂತೂ. ಅದನ್ನೊಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮ್ಮನೆ ತೋರಿಸ್ತಾ ಇರೋದು ಸ್ಮಾಲ್ ಮತ್ತು ಬಿಗ್ ಬೀಡ್ಸ್ ತೊಗೊಂಡು ಫ್ಲವರ್ ಟೈಪು ಮತ್ತು ಪಿಕಾಕ್ ಟೈಪು ಎಲ್ಲ ಬಂದಿದೆ ಬೀಡ್ಸ್ಗಳು. ಅದನ್ನು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಕುಚ್ಚು ಬೇಡ ಅಂತ ಹೇಳಿದವರು, ಇಲ್ಲ ಈ ಥರನೇ ಫುಲ್ ಪ್ಲೇನ್ ನಾನು ಕ್ರೋಶನೇ ಹಾಕ್ತೀನಿ ಅಂತ ಹೇಳಿದ್ರೆ ಫುಲ್ ಪ್ಲೇನೇ ಕ್ರೋಶ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತು 6 ಚೈನ್ಸ್ ಹಾಕಿ ಬಟ್ಟೆನ ಟರ್ನ್ ಮಾಡಿ 6 ಹೋಲ್ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿ ಒಂದು ಚೈನ್ ಹಾಕಿ ದಾರ ಮೇಲೆ ತಂದು ಒಂದು ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ತಂದು 2 ದಾರ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮೇಲೆ ಬಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಟೋಟಲ್ 9 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಇದು ನ್ಯೂ ಬಿಗಿನರ್ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ.
ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ 7 ಆಗಿದೆ. ಮತ್ತು 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2ರಿಂದ ಒಂದು ಸಲ, 2 ದಾರದಿಂದ ಒಂದು ಸಲ. ನೋಡಿ ಇವಾಗ ಅದು ಎಲ್ಲಿ ಬರುತ್ತೆ ಅದು ನೋಡಿ ಒಳಗಡೆಗೆ ಆದಂಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ದಾರ ಮೇಲೆ ತಂದು ಡೈರೆಕ್ಟಾಗಿ ಮತ್ತೆ ಪಕ್ಕದಲ್ಲಿ ಏನು ಡಬಲ್ ಲಾಕ್ ಮಾಡಲ್ಲ, ನಾನು ಸಿಂಗಲ್ ಲಾಕೇನೆ ಬಿಗ್ ಬೀಡ್ ಹಾಕಿ ದಪ್ಪ ಮಣಿನ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಆ ಬೀಡ್ಸ್ನೇ ಲಾಕ್ ಮಾಡಲ್ಲ, ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ದಾರಾನ ಮೇಲೆ ತಂದು ಇವಾಗ ಮತ್ತೆ 6 ಚೈನ್ನ ಹಾಕ್ತಾಯಿದ್ದೀನಿ. 2 3 4 5 6 ಹಾಕಿ ಬಟ್ಟೆ ಟರ್ನ್ ಮಾಡಿ ಇವಾಗ 6ನೇದು ಅಂದರೆ 6 ಹೋಲ್ ಯಾವುದಿದೆ ಅದರೊಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕಿ ದಾರ ಮೇಲೆ ತಂದು ಒಂದು ಸ್ಮಾಲ್ ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಮತ್ತೆ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆ 9 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ ಈ ಥರ ಮಾಡ್ಕೊಂಡು ಬರ್ಬೇಕು. ನಾನು ಫುಲ್ ಹಾಕ್ತಿಲ್ಲ, ಒಂದು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು. ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟ ಆಯಿತು ಈ ಡಿಸೈನ್ ಕೂಡ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನ್ ಬಂದು. ಮತ್ತು ಫ್ರೆಂಡ್ಸ್ ನಾನು ಇವಾಗ ನೀವು ಬಿಗಿನರ್ ಯೂಟ್ಯೂಬ್ ಆಗಿರೋದ್ರಿಂದ ವೀಡಿಯೋಸ್ ಯಾವ ರೀತಿ ಬರ್ತಿದೆ ಅಂತ ನನಗೆ ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ಹಾಕ್ತಿದ್ರೆ ಸ್ವಲ್ಪ ಬ್ಲರ್ ಬರ್ತಿದ್ರೆ ಯಾವ ಥರ ಇಟ್ಕೊಂಡು ವೀಡಿಯೋ ಮಾಡ್ಕೋಬೇಕು ಆ ಥರ ಎಕ್ಸ್ಪೀರಿಯೆನ್ಸ್ ಇರೋರು ನಂದು ಏನೇ ತಪ್ಪಿದ್ರೂ ಹೇಳಿದ್ರೆ ತಿದ್ಕೊಳ್ಳೋ ಪ್ರಯತ್ನ ಪಡ್ತೀನಿ ನಾನು. ಅಂದರೆ ನನಗೆ ಯಾವ ಥರ ತೋಚ್ತಾ ಇದೆ, ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳ್ಕೊಂಡು ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಏನೇ ತಪ್ಪಿದ್ರೂ ಸಾರಿ ಫ್ರೆಂಡ್ಸ್. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತು ಬೀಡ್ ಹಾಕಿ ದಾರ ಮೇಲೆ ತಂದು ಒಂದು ದಪ್ಪ ಮಣಿ ಹಾಕ್ತಾಯಿದ್ದೀನಿ. ದಪ್ಪ ಮಣಿ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಬಟ್ಟೆನ ಅಲ್ಲಿಂದ ಸೀದಾ 6 ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ಸ್ನ ಹಾಕಿ ಬ್ಯಾಕ್ ಸೈಡ್ ತಿರುಗಿಸಿ ಬಟ್ಟೆನ ಇವಾಗ 6ನೇ ಹೋಲ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ದಾರ ಮೇಲೆ ತಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ನೋಡಿ ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ 6 ಚೈನ್ಸ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ದಾರ ಒಂದು ಸಲ, 2 ದಾರದಿಂದ ಒಂದು ಸಲ ಅಂತ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 2ರಿಂದ 1 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 9 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲ ಅಂದರೆ 12 ಮಾಡಿದ್ರು ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. 9 ಆರ್ 12 ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದೂ ಅಷ್ಟೇ. ಇವಾಗ ಎಲ್ಲಿಗೆ ಬರ್ತಿದೆಯೋ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ನಿಮಗೆಲ್ರಿಗೂ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿ. ಮತ್ತು ಯಾವ ಥರ ಕುಚ್ಚಬೇಕು ಅಂತ ನನಗೆ ಹೇಳಿ, ನಾನು ಆ ಥರ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಮತ್ತು ನೀಡಲ್ ಲಾಕ್ ಮಾಡಿಕೊಂಡು ದಾರ ಮೇಲೆ ತಂದು ಬಿಗ್ ಬೀಡ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡು 6 ಚೈನ್ಸ್ ಹಾಕಿ
ಬಟ್ಟೆನ ಉಲ್ಟಾ ಮಾಡಿ ಅದು ಮತ್ತು ಎಲ್ಲಿಗೆ ಬರುತ್ತೋ ನೋಡಿ 6 ಹೋಲ್ ಯಾವುದಿದೆ ಅಲ್ಲಿಗೆ 3 ಹೋಲ್ ಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆನ ಟರ್ನ್ ಮಾಡಿ ಒಂದು ಲಾಕ್ ಮಾಡಿಕೊಂಡು ದಾರ ಮೇಲೆ ತಂದು ಸ್ಮಾಲ್ ಬೀಡನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 6 ಚೈನ್ಸ್ ಒಳಗಡೆ ಸೇಮ್ 9 ಡಬಲ್ ಕ್ರೋಶನ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಅಂದರೆ ಮೇಯ್ನ್ ರೋಡ್ ಪಕ್ಕನೇ ನಮ್ಮದು ಮನೆ ಇರೋದು. ಸ್ವಲ್ಪ ಸೌಂಡ್ ಬರುತ್ತೆ ನಾನು ಈ ಥರ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಸಾರಿ ಫ್ರೆಂಡ್ಸ್, ಅಂದರೆ ಯಾಕಂದರೆ ಮನೆ ಪಕ್ಕನೇ ಮೇಯ್ನ್ ರೋಡ್ ಇರೋದು ನಮ್ಮದು, ಹಾಗಾಗಿ ಈ ಥರ ಸೌಂಡ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ. ಮತ್ತು ನಾನು ನೀಡಲ್ ಮೇಲೆ ದಾರ ಸುತ್ತಿ ಆ 6 ಚೈನ್ಸ್ ಕ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮಾಡಿ ಅದೆಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಮೇಲ್ ಬಂದುಬಿಟ್ಟಿದೆ, ಅದು ನಾನು ನೋಡ್ಕೊಂಡಿಲ್ಲ. ಮಧ್ಯೆ ಒಂದು ಕಾಲ್ ಬಂತೆ ಅಂತ ಹೇಳಿ ಫೋನ್ ಆ ಕಡೆ ಈ ಕಡೆ ಆಗಿ ಆ ರೀತಿ ಬಂದಿದೆ. ನಾನು ಲಾಸ್ಟು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ಕೊಂಡಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾನು ಏನು ತೋರಿಸಿದ್ದೆ ನೋಡಿ, ಸೇಮ್ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಲಾಸ್ಟಲ್ಲಿ ಸೇಮ್ ಸ್ಯಾರಿ ಹೆಡ್ಜಲ್ಲಿ ಒಂದು 3 to 4 ಲಾಕ್ ಮಾಡಿಕೊಂಡ್ರೆ ಸ್ಯಾರಿಗೆ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.